ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ನಾನು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ. ಸೊ ಇದನ್ನು ಯಾರೆಲ್ಲ ಯೂಸ್ ಮಾಡ್ಕೋಬೋದು, ಹಾಗೆ ಏನೆಲ್ಲ ಇದೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಾಗ ಹೇಳ್ತೀನಿ. ಸೊ ಫಸ್ಟಿಗೆ ಮೇನ್ ಇಂಪಾರ್ಟೆಂಟು, ನಾವು ಆನ್ಲೈನಲ್ಲಿ ಅಥವಾ ಏನೇ ಒಂದು ಆನ್ಲೈನಲ್ಲಿ ಬೈ ಮಾಡಬೇಕಂದ್ರೂ ಪ್ರಾಡಕ್ಟಿಗೆ ಮೇನ್ ಇಂಪಾರ್ಟೆಂಟು ಯಾವ ಥರ ಪ್ಯಾಕಿಂಗ್ ಇದೆ ಅಂತ, ಮತ್ತು ಹಾಗೆ ಕ್ವಾಂಟಿಟಿ ಹೇಗಿದೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಕೂಡ ಅದೇ ಅನ್ಕೋತಾ ಇದ್ದೆ, ಇದು ತರಿಸಿದ್ರೆ ಹೌದು ಉಪಯೋಗ ಆಗುತ್ತಾ ಇಲ್ವಾ ಅಂತ. ಸೊ ಡೌಟಲ್ಲೇ ಇದ್ದೆ. ಸೊ ಹಾಗಾಗಿ ನಾನು ಇವಾಗ ಫಸ್ಟಿಗೆ ತರಿಸಿದ್ದು 2 ಡಬ್ಬ ಒಮ್ಮೆ ತರಿಸಿದ್ದೀನಿ, ಅಂದರೆ 500 ಗ್ರಾಮಿಂದು, ಅಂದರೆ 1 kg ಆಗುವಷ್ಟು. ನಾನು ತರಿಸಿರೋದು ಪ್ರಾಡಕ್ಟ್ ಏನಂತ ಹೇಳ್ತೀನಿ ನೋಡಿ. ನಿಮ್ಮ ಅಶ್ವಿನಿ ಅವರ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ನ ತರಿಸಿದ್ದೀನಿ. ಸೊ ತುಂಬ ಜನ ನಾನು ನೋಡ್ತಿದ್ದೆ ಯೂಟ್ಯೂಬಲ್ಲಿ, ಎಷ್ಟೋ ಜನ ತರಿಸಿದ ವಿಡಿಯೋನ ನೋಡ್ತಾ ಇದ್ದೆ. ಸೊ ಎಲ್ಲರೂ ಹೇಳಿದ ಮೇಲೆ ನನಗೂ ಅನ್ನಿಸ್ತು ನಾನು ತರಿಸ್ಬೇಕು ಅಂತ. ಸೊ ಯಾಕೆ ತರಿಸಿದೆ, ಎದಕ್ಕೋಸ್ಕರ ತರಿಸಿದೆ ಅನ್ನೋದನ್ನು ನಾನು ಹೇಳ್ತೀನಿ ಮುಂದ್ಗಡೆ. ಸೊ ಮೊದಲು ಇಲ್ಲಿ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಇದನ್ನು ನಾನು ಯಾಕೆ ತರಿಸಿದೆ ಅಂತ, ಇದರಲ್ಲಿ ನನಗೂ ಒಂದು ಪ್ರಾಬ್ಲಮ್ ಇತ್ತು, ಅದಕ್ಕೆ ತರಿಸಿದ್ದೀನಿ. ಸೊ ನೋಡಿ, ಇಲ್ಲಿ ಮೇನ್ ಇಂಪಾರ್ಟೆಂಟು ಹೆಲ್ತ್ ಬೆನಿಫಿಟ್ಸು. ಹೆಲ್ಪ್ಸ್ ಮ್ಯಾನೇಜಿಂಗ್ PCOS, ಆಮೇಲೆ ರೆಗ್ಯುಲೇಟ್ ಇರ್ರೆಗ್ಯುಲರ್ ಪೀರಿಯಡ್ಸ್, ಆ್ಯಂಡ್ ಹೆಲ್ಪ್ಸ್ ಟು ಮ್ಯಾನೇಜ್ ಥೈರಾಯ್ಡ್ ಫಂಕ್ಷನ್ಸ್ ಆ್ಯಂಡ್ ಕಂಟ್ರೋಲ್ BP ಆ್ಯಂಡ್ ಕಂಟ್ರೋಲ್ ಶುಗರ್ ಲೆವೆಲ್ ಆಲ್ಸೋ. ಆ್ಯಂಡ್ ನೆಕ್ಸ್ಟ್ ಕಂಟ್ರೋಲ್ ಹೇರ್ ಫಾಲ್. ನನಗೆ ಇಂಪಾರ್ಟೆಂಟ್ ಮೇನ್ ಬೇಕಾಗಿರೋದು ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು. ಸೊ ಹಾಗಾಗಿ ನಾನು ತರಿಸಿರೋದು. ಹಾಗೆ ರೆಡ್ಯೂಸ್ ದ ಸ್ಕಿನ್ ಪ್ರಾಬ್ಲಮ್ಸ್, ಆ್ಯಂಡ್ ಸ್ಕಿನ್ ಪ್ರಾಬ್ಲಮ್ಸು ಆಗ್ತಿತ್ತು. ಹಾಗಾಗಿ ಇವೆರಡು ನನಗೆ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ತರಿಸಿರೋದು. ಆ್ಯಂಡ್ ರೆಡ್ಯೂಸಿಂಗ್ ಜಾಯಿಂಟ್ ಪೇನ್, ಆ್ಯಂಡ್ ಹೆಲ್ಪ್ಸ್ ಟು ವೇಟ್ ಲಾಸ್, ಆ್ಯಂಡ್ ಹೆಲ್ಪ್ಸ್ ಟು ವೇಟ್ ಗೇನ್. ಸೊ ವೇಟ್ ಲಾಸ್ ಮಾಡೋರು ಏನು ಮಾಡಬೇಕಂದ್ರೆ ಬಟರ್ ಮಿಲ್ಕ್ ಒಳಗೆ ತೊಗೋಬೇಕು, ಅಂದರೆ ಮಜ್ಜಿಗೆ ಒಳಗೆ. ಆ್ಯಂಡ್ ವೇಟ್ ಗೇನ್ ಮಾಡೋರು ಏನು ಮಾಡಬೇಕಂದ್ರೆ ಜಾಗ್ರಿ ಹಾಕಬೇಕು, ಬೆಲ್ಲನ ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ. ಸೊ ಈಗ ಗೊತ್ತಾಯ್ತಲ್ವ. ಸೊ ಹೆಲ್ತ್ ಬೆನಿಫಿಟ್ಸು. ಸೊ ಇದನ್ನು ನಾವು ಯಾರೆಲ್ಲ ಯೂಸ್ ಮಾಡಬೇಕು ಅಂತಂದ್ರೆ, ಆಫ್ಟರ್ 4 months ಆಫ್ ಪ್ರೆಗ್ನೆನ್ಸಿ ಆ್ಯಂಡ್ ಸೂಟೇಬಲ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್. ಸೊ ಆಮೇಲೆ ರೆಕಮೆಂಡೆಡ್ ಫಾರ್ ಅಬೌವ್ 1 year ಏಜ್ ಅಂತ ಹೇಳಿದಾರೆ ಅವರು. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಆಮೇಲೆ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅನ್ನೋದನ್ನು ತಿಳಿಸ್ತೀನಿ. ಸೊ ನಾನಿಲ್ಲಿ ಫಸ್ಟಿಗೆ 2 ಸ್ಪೂನ್ ಆಗುವಷ್ಟು ತೊಗೋತಾ ಇದ್ದೀನಿ, ಅಂದರೆ ಇದು ಇಬ್ಬರಿಗೆ ಮಾಡುವಷ್ಟು. ನಿಮ್ಗೆ ಒಬ್ಬರಿಗೆ ಮಾಡೋದಿತ್ತಂದ್ರೆ 1 ಸ್ಪೂನ್ ಆಗುವಷ್ಟು ಮಾಲ್ಟ್ ಪೌಡರ್ನ ತೊಗೋಬೇಕು. ಇದಕ್ಕೆ ನಾನಿಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಥರ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಕುದಿಯೋ ನೀರಿಗೆ ಹಾಕಿದರೆ ಗಂಟಾಗೋದಿಲ್ಲ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕುದಿಯೋ ನೀರಿಗೆ ಪೌಡರ್ನ ಹಾಕಿದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಇದೇ ಥರ ಒಂದು ಸಪ್ರೇಟಾಗಿ ಬೌಲ್ನ ತೊಗೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡರ್ನ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಇಡಬೇಕಾಗತ್ತೆ. ಸೊ ಯಾರಿಗೆಲ್ಲ ಇಷ್ಟ ಅನ್ನೋರು, ನಿಮಗೆ ಇದು ಪ್ರಾಡಕ್ಟ ಬೇಕು ಅನ್ನೋರಿದ್ರೆ, ನಾನು ಈ ಪ್ರಾಡಕ್ಟ್ದು ಲಿಂಕ್ನು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಹಾಗೆ ಈ ಪ್ರಾಡಕ್ಟ್ದು ವಾಟ್ಸಪ್ ನಂಬರ್ ಇದೆ. ಸೊ ಆ ನಂಬರಿಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದರೆ ಅವರು ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ. ಸೊ ನೀವು ಹಾಗೂ ಕೂಡ ಬೈ ಮಾಡ್ಕೋಬೋದು. ಯಾವುದೇ ರೀತಿ ಸ್ಕ್ಯಾಮ್ಸ್ ಇಲ್ಲ. ನಾನು ಕೂಡ ತರಿಸಿರೋದು, ನಾನು ಜೆನ್ಯೂನ್ ಆಗಿ ಹೇಳ್ತಾ ಇರೋದು, ನನಗೆ ಪ್ರಾಡಕ್ಟ್ ಇಷ್ಟ ಆಗಿ ತರಿಸಿರೋದು. ನಾನು ನಿಮ್ಮ ಥರನೇ ಅನ್ಕೋತಿದ್ದೆ ತರಿಸ್ಲಾ ಬೇಡ ಅಂತ. ಸೊ ಕನ್ಫರ್ಮ್ ಆಗಿ ನಾನು ತಿಳ್ಕೊಂಡು ಬಳಿಕ ತರಿಸಿದ್ದೀನಿ. ನೀವು ಜೆನ್ಯೂನ್ ಆಗಿ ತರಿಸ್ಬೋದು, ಯಾವುದೇ ರೀತಿ ಹಿಂಜರಿಕೆ ಮಾಡ್ಕೋಬೇಡಿ. ಸೊ ನಾನು ಬೆಲ್ಲ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಬೆಲ್ಲನ ಕರಗಿಸ್ಬಿಟ್ಟು ಸಪ್ರೇಟಾಗಿ ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ನಿಮಗೆ ಸ್ವಲ್ಪ ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಳಿ, ಬೆಲ್ಲ ಎಷ್ಟು ಬೇಕು ಅಷ್ಟು ಅಂತ. ಸೊ ಇದು ಕುದಿಸೋ ಮೆಥಡು ತುಂಬಾ ಈಸಿ ಇದೆ. ಸೊ ನಾವು ಆಲ್ಮೋಸ್ಟ್ ಎಲ್ಲರೂ ರಾಗಿ ಗಂಜಿ, ಆಮೇಲೆ ಜೋಳದ ಗಂಜಿ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಎಲ್ಲರೂ ಜೋಳದ ಗಂಜಿನ ಆಲ್ಮೋಸ್ಟ್ ಮಾಡ್ತಿರಲ್ವ. ಸೊ ಅದೇ ಥರನೇ ಇದನ್ನು ಕೂಡ ಹಾಗೆ ಮಾಡ್ಕೋಬೇಕು. ಸೊ ನೋಡಿ, 2 ರಿಂದ 3 ಕುದಿ ಬರಬೇಕು. ಈ ಥರ ಕರೆಕ್ಟಾಗಿ ಕುದಿ ಬಂದ ಮೇಲೇ ಕುಡಿಬೇಕಾಗುತ್ತೆ. ಯಾಕೆಂದರೆ ಹಸಿ ಬಿಸಿ ಕುದಿಸ್ಕೊಳಕ್ಕೆ ಹೋಗಬೇಡಿ. 2 ರಿಂದ 3 ಕುದಿ ಈ ಥರ ಬರಬೇಕು. ನೋಡಿ, ನಾನು ಈ ಥರ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದ್ಮೇಲೆ ಇದನ್ನು ಆರಕ್ಕೆ ಬಿಡಬೇಕು. ಫುಲ್ ಆರಿದ ಮೇಲೇ ನಾವು ಇದನ್ನು ಕುಡಿಬೇಕು. ಸೊ ಬಿಸಿ ಸ್ವಲ್ಪ ಬಿಸಿ ಇದ್ದರೆ ಕುಡಿದ್ರೆ ನಡೀತದೆ. ಫುಲ್ ಆರಿದ ಮೇಲೆ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಏನು ವೇಟ್ ಲಾಸ್ ಮಾಡ್ತಿದ್ರಿ, ಫುಲ್ ಆರಿದ ಮೇಲೆ ಮಜ್ಜಿಗೆ ಹಾಕ್ಕೊಂಡು ಕುಡೀರಿ. ಸೊ ವೇಟ್ ಗೇನ್ ಮಾಡೋರು ಡೈರೆಕ್ಟಾಗಿ ಬೆಲ್ಲ ಹಾಕ್ಕೊಂಡಿರ್ತೀರಲ್ವ, ಸೊ ಹೀಗೆ ಕುಡಿಬೋದು. ನಾನು ಆಲ್ರೆಡಿ 1 ಕಪ್ಪನ್ನು ಸೋಸ್ಬಿಟ್ಟು ಇಟ್ಕೊಂಡಿದ್ದೆ. ಇವಾಗ 1 ಕಪ್ ಮಾತ್ರ ತೋರಿಸ್ತಾ ಇರೋದು ನಾನು. ಕುಡಿಯೋಕ್ಕಂತೂ ಅಷ್ಟೇ ಸ್ಮೂತಾಗಿದೆ. ನಾವು ಇವಾಗ ಸ್ಮೂತಿ ಕುಡಿತೀವಿ ನೋಡಿ, ಅದೇ ಥರನೇ ಇರುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಜೆನ್ಯೂನ್ ಆಗಿ ನಮ್ಗೆ ಅದು ಇಷ್ಟ ಆಗಿಯೇ ನಾವು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ನಿಮಗೆ ಯಾರಿಗೆಲ್ಲ ಇಷ್ಟ ಅನ್ನೋರು, ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾವೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಅನ್ನೋರು ಈ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಹೇಳಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟು ನಮ್ಮ ಹೆಲ್ತ್ ಬಗ್ಗೆ, ಯಾವಾಗಲೂ ಹೆಲ್ದಿ ಆಗಿರಬೇಕಲ್ವ. ಸೊ ಹಾಗಾಗಿ
ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಹೇಳೋಕ್ಕಾಗಲ್ಲ, ಸ್ವಲ್ಪ ವಿಡಿಯೋ ಲೆಂದಿ ಆಗಿಬಿಡುತ್ತೆ. ಸೊ ಹಾಗಾಗಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಮಾತ್ರ ಹೇಳ್ತೀನಿ. ಇದ್ರೊಳಗಡೆ ಮೆಂತೆ, ಗ್ರೌಂಡ್ ನಟ್ಸು ಮತ್ತು ಮಿಲೆಟ್ಸ್ ಒಳಗೆ ರಾಗಿ, ಜೋಳ, ಆಮೇಲೆ ಸೀಡ್ಸ್ ಒಳಗೆ ವಾಲ್ನಟ್ಸು, ಆಮೇಲೆ ವಾಟರ್ ಮೆಲನು, ಪಂಪ್ಕಿನು, ಸನ್ಫ್ಲವರು, ಮಸ್ಕ್ ಮೆಲನು, ಆಮೇಲೆ ಫ್ಲ್ಯಾಕ್ ಸೀಡ್ಸು, ಪಾಪಿ, ತುಂಬಾ ಇದೆ ಇದ್ರೊಳಗಡೆ, ಎಲ್ಲನೂ ಹೇಳೋಕ್ಕಾಗಲ್ಲ. ಸೊ ಚೆನ್ನಾಗಿದೆ, ಕುಡಿಯೋಕ್ಕಂದ್ರೂ ಟೇಸ್ಟ್ ವೈಸು ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಲಿಂಕನ್ನು ಕೂಡ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ವಾಟ್ಸಪ್ ನಂಬರಿಗೂ ಕೂಡ ಹಾಯ್ ಅಂತ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು, ಬಾಯ್ ಬಾಯ್.